ಸ್ನೇಹಿತರೆ, ಭಗವಂತನು ನೀಡಿದಂಥ ಒಂದು ಉಡುಗೊರೆ ಬಗ್ಗೆ ತಿಳಿಸ್ತಾ ಇದ್ದೀವಿ. ಈ ಉಡುಗೊರೆಯನ್ನು ನಾವು ಕೇವಲ ಕಸ ಅಂತ ತಿಳಿದು ಎಸೆದು ಬಿಡ್ತೀವಿ. ಆದರೆ ನಿಜವಾಗಿಯೂ ಇದು ಕಸವಲ್ಲ, ವಜ್ರಕ್ಕಿಂತಲೂ ದುಬಾರಿಯಾಗಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಎಷ್ಟು ಸುಂದರವಾಗಿ ಇನ್ಫಾರ್ಮೇಟಿವ್ ಆಗಿದೆ ಅಂದರೆ, ನೀವು ಎಲ್ಲಿಯೇ ಹೋದರೂ ಕೂಡ ಯಾರೂ ಸಹ ಈ ಮಾಹಿತಿಯನ್ನು ನಿಮಗೆ ಹೇಳೋದಿಲ್ಲ. ಈ ಮಾಹಿತಿಯಿಂದ ನಿಮಗೆ ನೀವು ಒಳ್ಳೆಯದನ್ನು ಮಾಡೋದರ ಜೊತೆಗೆ ಬೇರೆಯವ್ರಿಗೂ ಸಹ ಒಳ್ಳೆಯದನ್ನು ಮಾಡಬಹುದು. ಸ್ನೇಹಿತರೆ, ಇಂದು ಈ ವಿಡಿಯೋವನ್ನು ನೀವು ಸ್ವಲ್ಪವೂ ಮಿಸ್ ಮಾಡಬೇಡಿ. ಈ ವಿಡಿಯೋವನ್ನು ಖಂಡಿತವಾಗಿ ನೀವು ಪೂರ್ತಿಯಾಗಿ ನೋಡಬೇಕು. ಇಂದು ನಾವು ನಿಮಗೆ ಗರಿಕೆ ಹುಲ್ಲಿನ ಅದ್ಭುತವಾದ ಪ್ರಯೋಗವನ್ನು ತಿಳಿಸ್ಕೊಡ್ತೀವಿ. ಈ ಪ್ರಯೋಗ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಗರಿಕೆ ಹುಲ್ಲು ಏನು ಸಾಮಾನ್ಯವಾದ ಹುಲ್ಲು ಅಲ್ಲ. ಸ್ನೇಹಿತರೆ, ನೀವು ಸಹ ನೋಡಿರ್ತೀರ, ನಮ್ಮ ಹಿಂದೂ ಧರ್ಮದಲ್ಲಿ ಅದೆಷ್ಟೆಲ್ಲ ಪೂಜೆ ಪಾಠ ಅನುಷ್ಠಾನಗಳಿರುತ್ತವೆಯೋ ಖಂಡಿತವಾಗಿ ಅವುಗಳಲ್ಲಿ ಗರಿಕೆ ಹುಲ್ಲನ್ನು ಬಳಸ್ತಾರೆ. ಸ್ನೇಹಿತರೆ, ಗರಿಕೆ ಹುಲ್ಲು ಚಮತ್ಕಾರಿಕ ಶಕ್ತಿಗಳಿಂದ ತುಂಬಿಕೊಂಡಿರುತ್ತದೆ. ಸ್ವತಃ ಗಂಗಾ ಮಾತೆಯು ಇದರ ಬೇರಿನಲ್ಲಿ ವಾಸ ಮಾಡ್ತಾರೆ. ಈ ಗುಪ್ತ ಮಾಹಿತಿ ತುಂಬ ಕಡಿಮೆ ಜನರಲ್ಲಿ ಇರುತ್ತದೆ. ಗರಿಕೆ ಹುಲ್ಲನ್ನು ಭಗವಂತನಾದ ಶ್ರೀ ಗಣೇಶರ ಜೊತೆಗೆ ತಾಯಿ ದುರ್ಗಾ ಮಾತೆಗೂ ಸಹ ಅರ್ಪಿಸಲಾಗುತ್ತದೆ. ಇದರಿಂದ ದೇವಿ ದುರ್ಗಾ, ಭಗವಂತನಾದ ಶ್ರೀ ಗಣೇಶರು ಬೇಗನೆ ನಿಮಗೆ ಒಲಿಯುತ್ತಾರೆ. ಪ್ರಾಚೀನ ಶಾಸ್ತ್ರದಲ್ಲಂತೂ ಇದರ ಅಸಂಖ್ಯಾತ ಪ್ರಯೋಗಗಳ ಬಗ್ಗೆ ತಿಳಿಸಿದ್ದಾರೆ. ಇವುಗಳಲ್ಲಿ ನಾನು ನಿಮಗೆ ಕೆಲವು ಆಯುರ್ವೇದಿಕ ಲಾಭಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವು ತಾಂತ್ರಿಕ ಲಾಭಗಳನ್ನು ಸಹ ತಿಳಿಸ್ಕೊಡ್ತೀವಿ. ಕೆಲವು ಇದರ ಧಾರ್ಮಿಕ ಪ್ರಯೋಗಗಳನ್ನು ಸಹ ತಿಳಿಸ್ಕೊಡ್ತೀವಿ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಇದರ ಲಾಭವನ್ನು ಪಡೆದುಕೊಳ್ಳಲು ಎಲ್ಲಕ್ಕಿಂತ ಮೊದಲು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿರಿ ಮತ್ತು ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ರೀತಿ ಯಾಕೆ ಮಾಡಬೇಕಂದ್ರೆ, ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ಮರಗಿಡಗಳು ಗಿಡಮೂಲಿಕೆಗಳಿವೆಯೋ ಅವೆಲ್ಲವೂ ಭಗವಂತನಾದ ಶಿವನಿಂದಲೇ ಉತ್ಪತ್ತಿಯಾಗಿವೆ. ಸ್ನೇಹಿತರೆ, ಈ ಗರಿಕೆ ಹುಲ್ಲು ನಮ್ಮ ಇಡೀ ಭಾರತದ ತುಂಬ ನೋಡಲು ಸಿಗುತ್ತದೆ. ತುಂಬಾ ಸುಲಭವಾಗಿ ಇದು ಎಲ್ಲರಿಗೂ ಸಿಗುತ್ತದೆ. ಗರಿಕೆ ಹುಲ್ಲಿನಲ್ಲಿರುವಂಥ ಒಂದು ವಿಶೇಷತೆ ಏನಿದೆ ಅಂದರೆ, ಇದು ತುಂಬ ಕಡಿಮೆ ನೀರಿರುವಂಥ ಪ್ರದೇಶದಲ್ಲೂ ಸಹ ಹುಟ್ಟಿ ಬೆಳೆಯುತ್ತದೆ. ಯಾವ ಸ್ಥಾನದಲ್ಲಿ ನೀವು ಸ್ವಲ್ಪ ಪ್ರಮಾಣದಲ್ಲಿಯೂ ಗರಿಕೆ ಹುಲ್ಲನ್ನು ಹಚ್ಚಿದ್ರೆ ಆ ಸ್ಥಾನದಲ್ಲಿ ಇದು ಪೂರ್ತಿಯಾಗಿ ಹರಡಿಕೊಳ್ಳುತ್ತದೆ. ಸ್ನೇಹಿತರೆ, ಈಗಿನ ದಿನಗಳಲ್ಲಂತೂ ಜನರು ತಮ್ಮ ಮನೆಯ ಸೌಂದರ್ಯವನ್ನು ಹೆಚ್ಚಿಗೆ ಮಾಡಲು ಇದೇ ಹುಲ್ಲಿನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಮನೆಯ ವಾತಾವರಣ ಕೂಡ ಸುಖಮಯವಾಗಿ ಇರುತ್ತದೆ. ಅಲ್ಲಿ ದೈವಿಕ ಶಕ್ತಿಗಳ ವಾಸವೂ ಆಗುತ್ತದೆ. ಹಾಗಾದರೆ ಬನ್ನಿ, ಇದರ ಅಲೌಕಿಕ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ಇದರ ಆಯುರ್ವೇದಿಕ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀವಿ. ಆನಂತರ ನಾವು ನಿಮಗೆ ಇದರ ದೈವಿಕ ಚಮತ್ಕಾರಿಕ ಲಾಭಗಳ ಬಗ್ಗೆ ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ಎರಡೂ ಪ್ರಯೋಗಗಳನ್ನು ನೀವು ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಇದರ ಪ್ರಯೋಗ ತಿಳಿದುಕೊಂಡ್ರೆ ನೀವು ಡಾಕ್ಟರ್ನ ಮಾತ್ರೆಗಳತ್ತ ಓಡಿ ಹೋಗೋದಿಲ್ಲ. ಹೆಚ್ಚಿನ ರೋಗಗಳನ್ನು ನೀವು ಇದರ ಸಹಾಯದ ಮೂಲಕ ಸರಿ ಮಾಡಬಹುದು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರ ಇದರ ಮೂಲಕ ಪಡೆಯಬಹುದು. ನೀವು ಸಹ ನೋಡಿರ್ಬೋದು, ಯಾವ ಸಾಧಕರು ಕಾಡುಗಳಲ್ಲಿ ಇರ್ತಾರೋ, ಯಾವಾಗ ಅವರು ತಮ್ಮ ಸಾಧನೆಯನ್ನು ಮುಗಿಸುತ್ತಾರೋ ಇಂಥ ಜನರು ಗರಿಕೆ ಹುಲ್ಲಿನ ಪ್ರಯೋಗವನ್ನು ಮಾಡ್ತಾರೆ. ಯಾರು ದೇವಣ್ಣ ದೇವತೆಗಳ ಸಾಧನೆಯನ್ನು ಮಾಡ್ತಾ ಇರ್ತಾರೋ, ತುಂಬ ದಿನಗಳ ತನಕ ಹಸಿವು ಆಗಬಾರ್ದು, ಬಾಯಾರಿಕೆ ಆಗಬಾರ್ದಂತ ಅವರು, ಅಂದರೆ ಎಂದಿಗೂ ಸಹ ಕಾಡಿನಲ್ಲಿ ಯಾವ ಸಂತ ಮಹಾತ್ಮರು ಇದ್ದಾರೋ ಇಂಥ ಜನರು ಗರಿಕೆ ಹುಲ್ಲಿನ ರಸದ ಪ್ರಯೋಗವನ್ನು ಮಾಡ್ತಾರೆ. ಗರಿಕೆ ಹುಲ್ಲಿನ ರಸವನ್ನು ಕುಡಿಯೋದರಿಂದ 21 ದಿನಗಳ ತನಕ ಹಸಿವು ಆಗೋದಿಲ್ಲ. 21 ದಿನಗಳ ತನಕ ನೀವು ನಿಮ್ಮ ಸಾಧನೆಯನ್ನು ತುಂಬ ಸರಳವಾಗಿ ಮಾಡಬಹುದು. ನಾವು ನಮ್ಮ ಒಬ್ಬ ಗುರುಗಳ ಬಳಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇದರ ಜೊತೆಗೆ ಇದು ಶರೀರದ ತಾಪಮಾನವನ್ನು ಕಂಟ್ರೋಲ್ ಮಾಡುತ್ತದೆ. ಬೇಸಿಗೆ ಕಾಲದಲ್ಲಿ ಶರೀರದ ತಾಪ ಹೆಚ್ಚಾದಾಗ ಆ ಉಷ್ಣತೆಯನ್ನು ಇದು ಕಾಪಾಡುತ್ತದೆ. ಒಂದು ವೇಳೆ ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ಇದರ 1 ಲೋಟ ರಸವನ್ನು ತೆಗೆದುಕೊಂಡು ಕುಡಿದ್ರೆ ಸಾಕು. ಕೇವಲ ಅರ್ಧರಿಂದ 1 ಗಂಟೆ ಒಳಗಡೆ ಅದು ಸರಿ ಹೋಗುತ್ತದೆ. ಶರೀರ ಹಗುರ ಆದಂಥ ಅನುಭವ ಕೂಡ ಆಗುತ್ತದೆ. ಇದು ಶರೀರವನ್ನು ಕಾಯಕಲ್ಪ ಮಾಡುವಂಥ ಕಾರ್ಯವನ್ನು ಸಹ ಮಾಡುತ್ತದೆ. ಸ್ನೇಹಿತರೆ, ವನಸ್ಪತಿ ಶಾಸ್ತ್ರದಲ್ಲಂದು ಸ್ಪಷ್ಟವಾಗಿ ಇದರ ಬಗ್ಗೆ ಬರೆದಿದ್ದಾರೆ. ಪ್ರತಿದಿನ 1 ಲೋಟ ಇದರ ರಸವನ್ನು 2 ವಾರದ ತನಕ ಮುಂಚೆನೇ ಕುಡಿದ್ರೆ ಮೂಲವ್ಯಾಧಿ ಸಮಸ್ಯೆ ದೂರ ಆಗುತ್ತದೆ. ಒಂದು ವೇಳೆ ರಕ್ತದ ಸಮಸ್ಯೆಗಳಿದ್ದಾರೋ ಅವು ಸರಿಯಾಗುತ್ತವೆ. ಇಲ್ಲಿಯ ತನಕ ಇದು ಮನುಷ್ಯನ ಬುದ್ಧಿಶಕ್ತಿಯನ್ನು ಕಂಪ್ಯೂಟರ್ಗಿಂತ ವೇಗವಾಗಿ ಮಾಡುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಕ್ಕಳು ಅಭ್ಯಾಸ ಮಾಡ್ತಾ ಇಲ್ಲ ಅಂದರೆ, ಓದಲು ಅವರಿಗೆ ಮನಸ್ಸಾಗ್ತಾ ಇಲ್ಲ ಅಂದರೆ, ಅಥವಾ ಅವರ ನೆನಪಿನ ಶಕ್ತಿ ಹೆಚ್ಚಿಗೆ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಇದಕ್ಕಾಗಿ ಅರ್ಧ ಲೋಟ ಇದರ ರಸವನ್ನು ತೆಗೆದುಕೊಂಡು ಮಕ್ಕಳಿಗೆ ಕೇವಲ 1 ವಾರದ ತನಕ ಕುಡಿಸಿರಿ. ಇದು ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತದೆ. ಇಲ್ಲಿಯ ತನಕ ಆಯುರ್ವೇದದಲ್ಲಿ ಇದು ಶ್ವಾಸ ಮತ್ತು BP ರೋಗವನ್ನು ಸರಿ ಮಾಡುವಂಥ ಕಾರ್ಯವನ್ನು ಇದು ಮಾಡುತ್ತದೆ. ಇದರ 1 ಕಪ್ ರಸವನ್ನು ತೆಗೆದು 1 ತಿಂಗಳ ತನಕ ಕುಡಿಯಬೇಕು. ಇದು ಉಸಿರಾಟ ಮತ್ತು BP ಸಮಸ್ಯೆಯನ್ನು ಕೂಡ ಸರಿ ಮಾಡುತ್ತದೆ.
ಇನ್ನು ಇದರ ದಿವ್ಯವಾದ ಪ್ರಯೋಗದ ಬಗ್ಗೆ ತಿಳಿಸ್ತೀನಿ ಬನ್ನಿ. ಇದಕ್ಕಾಗಿ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿರಿ. ವಿಡಿಯೋವನ್ನು ಅರ್ಧದಲ್ಲಿ ಬಿಟ್ಟು ಹೋಗಬಾರದು, ಯಾಕಂದರೆ ಅಪೂರ್ಣವಾದ ಜ್ಞಾನ ಯಾವತ್ತಿಗೂ ಖತರ್ನಾಕ್ ಆಗುತ್ತದೆ. ಸ್ನೇಹಿತರೆ, ಅಪೂರ್ಣವಾದ ಜ್ಞಾನ ನೇತಾಡುವಂಥ ಖಡ್ಗದ ರೀತಿ ಇರುತ್ತದೆ. ಹಾಗಾಗಿ ಮಾಹಿತಿ ಪೂರ್ಣವಾಗಿ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಇನ್ನು ವಿಡಿಯೋ ಕೊನೆಯಲ್ಲಿ ಇದರ ಒಂದು ಗುಪ್ತವಾದ ಪ್ರಯೋಗವನ್ನು ಸಹ ತಿಳಿಸ್ಕೊಡ್ತೀನಿ. ಇದು ನಿಮ್ಮನ್ನು ಶ್ರೀಮಂತರನ್ನಾಗಿಸುತ್ತದೆ, ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ. ಸ್ನೇಹಿತರೆ, ಇದರ ಚಮತ್ಕಾರಿಕ ಮತ್ತು ಧಾರ್ಮಿಕ ಪ್ರಯೋಗ ಈ ರೀತಿಯಾಗಿದೆ. ಈ ಗರಿಕೆ ಹುಲ್ಲಿನ ಬಿಳಿ ಬಣ್ಣದ ಬೇರುಗಳನ್ನು ಪುಡಿ ಮಾಡಿ ಅದರ ತಿಲಕವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಇದು ಬುದ್ಧಿಯನ್ನು ಸ್ಥಿರವಾಗಿ ಇಡುತ್ತದೆ, ಮುಖದ ಸೌಂದರ್ಯವನ್ನು ಹೆಚ್ಚಿಗೆ ಮಾಡುತ್ತದೆ, ನೀವು ಆಕರ್ಷಣೆಯ ಕೇಂದ್ರವೂ ಆಗ್ತೀರಾ. ಇದು ಮುಖದಲ್ಲಿ ಹೊಳಪನ್ನು ಹೆಚ್ಚಿಗೆ ಮಾಡುವಂಥ ಕಾರ್ಯವನ್ನು ಸಹ ಮಾಡುತ್ತದೆ. ಇದನ್ನು ಗಣಪತಿ ಮತ್ತು ತಾಯಿ ದುರ್ಗಾ ಮಾತೆಗೆ ಅರ್ಪಿಸಿ ಗಮನವಿಟ್ಟು ನನ್ನ ಮಾತನ್ನು ಕೇಳಿರಿ. ಈ ಗುಪ್ತ ವಿಷಯ ನಿಮಗೆ ತುಂಬ ಕೆಲಸಕ್ಕೆ ಬರುತ್ತದೆ, ಶ್ರೀಮಂತರನ್ನಾಗಿಸುತ್ತದೆ, ಜೀವನದ ಎಲ್ಲ ಕಷ್ಟಗಳನ್ನು ಸಹ ದೂರ ಮಾಡುತ್ತದೆ. ಒಂದು ವೇಳೆ ಇದನ್ನು ಗಣಪತಿಗೆ ಮತ್ತು ತಾಯಿ ದುರ್ಗಾ ಮಾತೆಗೆ ಅರ್ಪಿಸಿ ಈ ಪ್ರಸಾದವನ್ನು ಹಣ ಇಡುವಂಥ ಸ್ಥಾನದಲ್ಲಿ ಪೆಟ್ಟಿಗೆಯಲ್ಲಿ ಮುಚ್ಚಿ ಇಟ್ಟರೆ ಇದು ಹಣದ ಕೊರತೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ. ತಾಯಿ ದುರ್ಗಾ ಮಾತೆಗೆ ಅರ್ಪಿಸಿದ ನಂತರ ಪರ್ಸ್ನಲ್ಲಿ ಇಟ್ಕೊಂಡ್ರೆ, ಗಣಪತಿಗೆ ಅರ್ಪಿಸಿ ಹಣ ಇಡುವಂಥ ಸ್ಥಾನದಲ್ಲಿ ಇದನ್ನು ಇಟ್ಟರೆ ಸ್ನೇಹಿತರೆ, ಈ ಗರಿಕೆ ಹುಲ್ಲನ್ನು ಸಾಕ್ಷಾತ್ ತಾಯಿ ದುರ್ಗಾ ಮಾತೆಯ ಸ್ವರೂಪ ಅಂತಲೇ ತಿಳಿಯಲಾಗಿದೆ. ಗರಿಕೆ ಹುಲ್ಲು ಏನು ಸಾಧಾರಣವಾದ ಹುಲ್ಲು ಅಲ್ಲ, ಇದರ ಬೇರಿನಲ್ಲಿ ಸ್ವತಃ ತಾಯಿ ಗಂಗಾ ಮಾತೆ ವಾಸ ಮಾಡ್ತಾರೆ. ಹಾಗಾಗಿ ಇದನ್ನು ಮಹಾಪವಿತ್ರ ಅಂತಲೂ ಕರೆಯಲಾಗಿದೆ. ಯಾವ ಸ್ಥಾನದಲ್ಲಿ ಇದು ಇರುತ್ತದೆಯೋ ಆ ಸ್ಥಾನವನ್ನು ಇದು ಪವಿತ್ರ ಮಾಡುತ್ತದೆ. ಮನೆಯಲ್ಲಿದ್ದರೆ ಮನೆಯ ಸೌಂದರ್ಯ ಹೆಚ್ಚಿಗೆ ಮಾಡುತ್ತದೆ, ವಾತಾವರಣದಲ್ಲಿದ್ದರೆ ವಾತಾವರಣ ಸುಖಮಯವಾಗುತ್ತದೆ, ದೇವಾನುದೇವತೆಗಳ ಕೃಪೆ ಕೂಡ ಸಿಗುತ್ತದೆ. ಎಲ್ಲಿ ಈ ಹುಲ್ಲು ಇರುತ್ತದೆಯೋ ಅಲ್ಲಿ ಖಂಡಿತವಾಗಿ ಭಗವಂತ ಗಣೇಶ ಇರ್ತಾರೆ. ಹಾಗಾಗಿ ಖಂಡಿತವಾಗಿ ನಿಮ್ಮ ಪರ್ಸ್ನಲ್ಲಿ ನೀವು ಇದನ್ನು ಇಟ್ಕೊಳ್ಳಿ. ಇದು ನಿಮ್ಮ ಅತಿಯಾದ ಖರ್ಚನ್ನು ನಿಲ್ಲಿಸುವಂಥ ಕಾರ್ಯವನ್ನು ಮಾಡುತ್ತದೆ. ಇಲ್ಲಿ ಒಂದು ಗುಪ್ತ ಪ್ರಯೋಗವನ್ನು ಹೇಳ್ತೀನಿ ಕೇಳಿ. ಈ ಗರಿಕೆ ಹುಲ್ಲಿನ ಬಿಳಿ ಬಣ್ಣದ ಬೇರುಗಳನ್ನು ತೆಗೆದುಕೊಂಡು ರವಿ ಪುಷ್ಯ ನಕ್ಷತ್ರದಲ್ಲಿ ಇದರ ಪುಡಿಯನ್ನು ಮಾಡಿ ಒಂದು ವೇಳೆ ಇದನ್ನು ನೀರಿನಲ್ಲಿ ಹಾಕಿ ಸೇವನೆ ಮಾಡಿದ್ರೆ ಸ್ವತಃ ಇದು ನಿಮ್ಮ ದೇಹದಲ್ಲಿರುವಂಥ ದೈವಿಕ ಶಕ್ತಿಗಳನ್ನು ಜಾಗೃತ ಮಾಡುತ್ತದೆ. ಇದನ್ನು ನಾವು ಕುಂಡಲಿನಿ ಶಕ್ತಿ ಅಂತ ಕರೆಯುತ್ತೇವೆ. ರವಿಪುಷ್ಯ ನಕ್ಷತ್ರದಲ್ಲಿ ಏನಾದರೂ ಕುಂಡಲಿನಿ ಜಾಗೃತ ವ್ಯವಸ್ಥೆಗೆ ಬಂದರೆ ಸ್ನೇಹಿತರೆ, ನೀವು ಗೂಗಲ್ನಲ್ಲೂ ಬೇಕಾದರೂ ಸರ್ಚ್ ಮಾಡಿ ನೋಡಬಹುದು. ಇಲ್ಲಿ ನಾವು ನಿಮಗೆ ಯಾವುದೇ ಮಾಹಿತಿಯನ್ನು ತಿಳಿಸಿದ್ರು ಅದು 100% ನಿಜ ಆಗಿರುತ್ತೆ. ಈ ವರ್ಷದಲ್ಲಿ ರವಿಪುಷ್ಯ ನಕ್ಷತ್ರ ಯಾವಾಗ ಇದೆ ಅನ್ನೋದನ್ನು ಕೂಡ ನೀವು ಗೂಗಲ್ ಮಾಡಿ ನೋಡಬಹುದು. ಇಲ್ಲಿ ಭೂತ ಪ್ರೇತ ಪಿಶಾಚಿ ಅಥವಾ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳು ಇರುತ್ತವೆಯೋ ಇದರ ರಸವನ್ನು ಕೊಡಿದ ನಂತರ ಸ್ವತಃ ಇವೆಲ್ಲ ಕಾಣಲು ಶುರುವಾಗುತ್ತವೆ. ಇಲ್ಲಿ ನಾವು ನಿಮಗೆ ಯಾಕೆ ಮರಗಿಡಗಳ ತಾಂತ್ರಿಕ ಪ್ರಯೋಗಗಳನ್ನು ತಿಳಿಸ್ತಾ ಇದ್ದೀವಿ ಅಂದರೆ ಇವುಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿ ಅನ್ನೋ ಆಸೆ ನಮ್ಮದು. ಸ್ನೇಹಿತರೆ, ನಪುಂಸಕತೆಯನ್ನು ದೂರ ಮಾಡಲು, ಸಂತಾನ ಪ್ರಾಪ್ತಿಯ ಸಮಸ್ಯೆಯನ್ನು ದೂರ ಮಾಡಲು ಇದರ ಪ್ರಯೋಗ ನಡೆಯುತ್ತದೆ. ನಪುಂಸಕತೆಯನ್ನು ದೂರ ಮಾಡಲು ಪ್ರತಿದಿನ ಇದರ ರಸವನ್ನು ಕುಡಿದ್ರೆ, ಕೇವಲ ಅರ್ಧ ಲೋಟ ಇದರ ರಸವನ್ನು ಕುಡಿದ್ರೂ ಸರಿ. ಜೊತೆಗೆ 5 ಗರಿಕೆ ಹುಲ್ಲಿನ ಬೇರನ್ನು ನಿಮ್ಮ ಪತ್ನಿಯ ಸೊಂಟದಲ್ಲಿ ಕಟ್ಟಲು ಹೇಳಬೇಕು. 1 ತಿಂಗಳ ತನಕ ಅದು ಅಲ್ಲಿಯೇ ಇರಲು ಬಿಡಬೇಕು. ಇದರಿಂದ ಸಂತಾನವು ನಿಲ್ಲುತ್ತದೆ, ಅಂದರೆ ಗರ್ಭಪಾತ ಆಗೋದನ್ನು ಇದು ನಿಲ್ಲಿಸುತ್ತದೆ. ಸ್ನೇಹಿತರೆ, ಈ ರೀತಿಯ ಒಂದು ಮಾಹಿತಿ ಇದೆ. ವಾರದಲ್ಲಿ 2 ಬಾರಿ ಇದರ ರಸವನ್ನು ಕುಡಿದ್ರು ಇದು ಶರೀರವನ್ನು ಹಲವಾರು ಪ್ರಕಾರದ ರೋಗಗಳಿಂದ ಕಾಪಾಡುತ್ತದೆ. 100 ವರ್ಷಗಳ ತನಕ ವೃದ್ಧಾಪ್ಯ ಬರದಂತೆ ಇದು ನೋಡಿಕೊಳ್ಳುತ್ತದೆ. ಆಯುರ್ವೇದದಲ್ಲಿ ಇದನ್ನು ಅಮೃತ ಅಂತಾನೆ ಹೇಳಿದ್ದಾರೆ. ಆಯುರ್ವೇದದಲ್ಲಂತೂ ಇದಕ್ಕಿಂತ ದೊಡ್ಡದಾಗಿರೋ ಔಷಧಿ ಬೇರೆ ಯಾವುದಿಲ್ಲ. ಆಯುರ್ವೇದದಲ್ಲಿ ಇದನ್ನು ಯಾಕೆ ಅಮೃತ ಅಂತ ಹೇಳ್ತಾರಂದರೆ ಇದರ ರಸವನ್ನು ಕುಡಿಯೋದ್ರಿಂದ ಶರೀರವು ಕಾಯಕಲ್ಪ ಆಗುತ್ತದೆ. ಕಾಯಕಲ್ಪದ ಅರ್ಥ ಶರೀರ ವೃದ್ಧಾಪ್ಯ ಆಗದಂತೆ ಇದು ತಡೆಯುತ್ತದೆ. ನೀವು ಪ್ರಾಚೀನ ಕಾಲದ ಜನರನ್ನು ಖಂಡಿತವಾಗಿ ನೋಡಿರ್ತೀರ. ಇವರು 100 ವರ್ಷಕ್ಕಿಂತ ಹೆಚ್ಚಿಗೆ ವರ್ಷ ಬಾಳ್ತಾ ಇದ್ರು. 100 ವರ್ಷಗಳಾದರೂ ಅವರಿಗೆ ಅವರ ವಯಸ್ಸು ಗೊತ್ತೇ ಆಗ್ತಾ ಇರಲಿಲ್ಲ. ಈ ಮಾತಿನ ಅರ್ಥ ಇದು ಶರೀರವನ್ನು ಯಂಗ್ ಆಗಿ ಇರಿಸುವಂಥ ಕಾರ್ಯವನ್ನು ಮಾಡುತ್ತದೆ, ವೃದ್ಧಾಪ್ಯವನ್ನು ನಿಲ್ಲಿಸುವಂಥ ಕಾರ್ಯವನ್ನು ಮಾಡುತ್ತದೆ. ಸ್ನೇಹಿತರೆ, ಗರಿಕೆ ಹುಲ್ಲು ಏನು ಸಾಮಾನ್ಯವಾದ ಹುಲ್ಲು ಅಲ್ಲ, ಇದು ಚಮತ್ಕಾರಿಕ ಶಕ್ತಿಗಳಿಂದ ತುಂಬಿಕೊಂಡಿದೆ. ಭಗವಂತನಾದ ಶಿವನು ಒಂದು ಯಾವ ರೀತಿಯ ವರವನ್ನು ಕೊಟ್ಟಿದ್ದಾರಂದರೆ, ಯಾವ ಭಕ್ತರು ಒಳ್ಳೆಯ ಮನಸ್ಸಿನಿಂದ ಗರಿಕೆ ಹುಲ್ಲಿನ 8 ಗಂಟುಗಳನ್ನು ಗಣಪತಿಗೆ ಅರ್ಪಿಸ್ತಾರೋ ಅಥವಾ ಅವರ ಕೊರಳಿಗೆ ಮಾಲೆ ಮಾಡಿ ಹಾಕ್ತಾರೋ ಇಲ್ಲಿ ಭಕ್ತರ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ಇಲ್ಲಿ ಚಿನ್ನ, ಬೆಳ್ಳಿ, ವಜ್ರಕ್ಕಿಂತ ದುಬಾರಿ ಈ ಗರಿಕೆ ಹುಲ್ಲು ಆಗಿದೆ. ಕೇವಲ 1 ಗರಿಕೆ ಹುಲ್ಲನ್ನು ಗಣಪತಿಗೆ ನೀವು ಅರ್ಪಿಸಿದ್ರು ಅವರು ನಿಮಗೆ ಎಷ್ಟು ಒಲಿಯುತ್ತಾರಂದರೆ ನೀವು ಅದರ ಬಗ್ಗೆ ಕಲ್ಪನೆ ಮಾಡಲು ಸಹ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ಗಣಪತಿಗೆ ಮೋದಕಗಳಿಗಿಂತಲೂ ಗರಿಕೆ ಹುಲ್ಲು ಅತಿ ಹೆಚ್ಚು ಪ್ರಿಯವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿರಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.